ಹೆಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಕೋಡಿಂಗ್ ಕಲೀಲಿಕ್ಕೆ ಇಂಗ್ಲಿಷ್ ಇಂಪಾರ್ಟೆಂಟ್ ಹೌದಾ ಅಲ್ವಾ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾವು ಆ ರೀತಿ ಹೇಳೋದಾದ್ರೆ ಕೋಡಿಂಗ್ ಕಲೀಲಿಕ್ಕೆ ಇಂಗ್ಲಿಷ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಎಂತಕ್ಕೆ ಅಂತ ಹೇಳಿದ್ರೆ, ಕೋಡಿಂಗ್ ಅಂತ ಹೇಳಿದ್ರೆ ಎಲ್ಲ ಲಾಜಿಕಲ್ ಆಗಿ ಥಿಂಕ್ ಮಾಡುದು, ಮತ್ತೆ ಯಾವ ರೀತಿ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುದು, ಅದು ಇಂಪಾರ್ಟೆಂಟ್ ಕೋಡಿಂಗ್ ಅಲ್ಲಿ. ಲ್ಯಾಂಗ್ವೇಜ್ ಯಾವತ್ತು ಇಂಪಾರ್ಟೆಂಟ್ ಅಲ್ಲ. ಬಟ್ ಕೆಲವು ಸರಿ ನಮಗೆ ಕೋಡಿಂಗ್ ಕಲೀಲಿಕ್ಕೆ ಇಂಗ್ಲಿಷ್ ಯೂಸ್ಫುಲ್ ಆಗ್ತದೆ. ಸೊ ಅದರಿಂದಾಗಿ ಇಂಗ್ಲಿಷ್ ಕಲಿಯೋದುಂಟಲ್ಲ ಅಷ್ಟು ಕಷ್ಟಕರ ಎಂತ ಅಲ್ಲ. ನಿಮ್ಗೆ ಆಗ್ಬೋದು, ನಂಗೆ ಕೋಡಿಂಗ್ ಮಾಡ್ಬೇಕಿದ್ರೆ ನಂಗೆ ಇಂಗ್ಲಿಷ್ ಕಲಿಬೇಕಾ, ಇಂಗ್ಲಿಷ್ ಕಲಿಬೇಕು ಅಂತೇಳಿ ಕೇಳುದುಂಟಲ್ಲ, ಅದು ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ. ಎಂತಕ್ಕಂದ್ರೆ ಇಂಗ್ಲಿಷ್ ಕಲಿಯೋದು ಅಷ್ಟೆಂತ ಕಷ್ಟಕರ ಅಲ್ಲ. ನಿಮ್ಗೆ ಸುಲಭದಲ್ಲಿ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಇಂಗ್ಲಿಷ್ ಅನ್ನು ಕಲಿಯೋದು ಅಂತ ಸಹ ಹೇಳಿಕೊಡ್ತೇನೆ. ನಾನು ನಿಮ್ಗೆ ಒಂದು ಕ್ಲಿಯರ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಎಂತ ಅಂತ ಹೇಳಿದ್ರೆ, ಇಂಗ್ಲಿಷ್ ಒಂದು ಸಿಂಪಲ್ ಲ್ಯಾಂಗ್ವೇಜ್, ಅದರಲ್ಲಿ ಅಷ್ಟೆಂತ ಕಷ್ಟಕರದ ವಿಷಯ ಇಲ್ಲ. ಎಂತ ಹೇಳಿದ್ರೆ ನಮ್ಗಿಲ್ಲ, ಅಂದ್ರೆ ಕೋಡಿಂಗ್ ಕಲಿತೇವಲ್ಲ, ನಮ್ಗೆ ಅಷ್ಟು ಇಂಗ್ಲಿಷ್ ಅಂತ ಡೀಪ್ ಆಗಿ ಗೊತ್ತಿರುವ ಅಗತ್ಯ ಇಲ್ಲ. ನಮ್ಗೆ ಇಂಗ್ಲಿಷ್ ಎಲ್ಲಿ ಯೂಸ್ ಆಗ್ತದೆ ಅಂತ ಹೇಳಿದ್ರೆ, ಈಗ ಒಂದು ಡೆವಲಪರ್ ಇದ್ದಾರೆ, ಅವರಿಗೆ ಕನ್ನಡ ಬರುವುದಿಲ್ಲ. ಅವಾಗ ನಿಮ್ಗೆ ಅವರಿಗೆ ಒಂದು ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ, ನಿಮ್ಮ ಕೋಡ್ ಯಾವ ರೀತಿ ವರ್ಕ್ ಆಗ್ತದೆ ಅಥವಾ ನಿಮ್ಗೆ ಎಂತ ಆಗ್ಬೇಕಾದ್ರೆ ಅಂತ. ಆ ವಿಷಯದಲ್ಲಿ ಮಾತ್ರ ನಿಮ್ಗೆ ಇಂಗ್ಲಿಷ್ ಯೂಸ್ಫುಲ್ ಆಗ್ತದೆ. ಮತ್ತೆ ಕೆಲವು ಸರಿ ನಮ್ಗೆ ಈಗ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಲಿಕ್ಕೆ ಅಥವಾ ಎಂತಾರು ಒಂದು ಎರರ್ ಬಂದ್ರೆ ಬೇರೆಯವರೊಟ್ಟಿಗೆ ಅದನ್ನು ಕಮ್ಯುನಿಕೇಟ್ ಮಾಡ್ಲಿಕ್ಕೆ, ಅಲ್ಲಿ ಎಲ್ಲ ನಮ್ಗೆ ಇಂಗ್ಲಿಷ್ ಇಂಪಾರ್ಟೆಂಟ್ ಆಗ್ತದೆ. ಬಟ್ ಇದರ್ ವೇ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಇದು ಗ್ರಾಮರ್, ಸ್ಪೆಲ್ಲಿಂಗ್ ಅದೆಲ್ಲ ಅತ್ಯಂತ ಇಂಪಾರ್ಟೆಂಟ್ ಅಲ್ಲ. ನಿಮ್ಗೆ ಅಲ್ಲಿ ಎಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಿಮ್ಗೆ ಎಂತ ವಿಷಯ ಅವರಿಗೆ ಇನ್ಫಾರ್ಮ್ ಮಾಡಬೇಕು ಅದು ನಿಮ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತೇಳಿ. ನಿಮ್ಗೆ ಅವರಿಗೆ ಇನ್ಫಾರ್ಮ್ ಮಾಡ್ಲಿಕ್ಕೆ ಆಗುವಷ್ಟು ಇಂಗ್ಲಿಷ್ ಗೊತ್ತಿದ್ರೆ ನೀವು ಅಲ್ಲಿ ಸಕ್ಸಸ್ಫುಲ್ ಆಗಿರ್ತೀರಿ. ಸೊ ಅದರಿಂದಾಗಿ ನಾನು ನಿಮ್ಗೆ ಎಂತ ಹೇಳುದು ಅಂತ ಹೇಳಿದ್ರೆ, ನಿಮ್ಗೆ ಇಂಗ್ಲಿಷ್ ಕಮ್ಯುನಿಕೇಶನ್ಗೋಸ್ಕರ ಮಾತ್ರ ಯೂಸ್ ಆಗ್ತದೆ. ಕಮ್ಯುನಿಕೇಶನ್ ಅನ್ನು ನಿಮ್ಗೆ ಇನ್ನೊಬ್ಬರೊಟ್ಟಿಗೆ ಮಾಡುವಷ್ಟು ಕ್ಷಮತೆ ಇದ್ರೆ ಇಂಗ್ಲಿಷ್ ಮೂಲಕ, ನಿಮ್ಗೆ ಇಂಗ್ಲಿಷ್ ಆಲ್ರೆಡಿ ಗೊತ್ತುಂಟು ಅಂತೇಳಿ ಅರ್ಥ. ಒಟ್ಟಾರೆ ನಿಮ್ಗೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಆಗ್ಬೇಕು ಇನ್ನೊಬ್ಬರೊಟ್ಟಿಗೆ. ಮತ್ತೆ ಎಂತಾರು ಡೌಟ್ ಇದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಲಿಕ್ಕೆ ಅದೆಲ್ಲ ಆಗ್ಬೇಕು. ನಿಮ್ಗೆ ಇಂಗ್ಲಿಷ್ ಅಲ್ಲಿ ಎಕ್ಸ್ಪರ್ಟ್ ಆಗುವ ಅಗತ್ಯ ಇಲ್ಲ ನಿಮ್ಗೆ ಕೋಡಿಂಗ್ ಕಲಿಬೇಕಿದ್ರೆ ಅಥವಾ ಕೋಡಿಂಗ್ ಅಲ್ಲಿ ನಿಮ್ಗೆ ವರ್ಕ್ ಮಾಡ್ಬೇಕಿದ್ರೆ. ಹಾಗಾದ್ರೆ ಇಂಗ್ಲಿಷ್ ಅನ್ನು ಯಾವ ರೀತಿ ಕಲಿಬಹುದು? ಫಸ್ಟ್ ಕ್ವಶನ್ ಅದು ನಿಮ್ಗೆ ಬಂದಿರಬಹುದು. ನಾನು ಯಾವ ರೀತಿ ಕಲಿತೆ ಅಂತ ಹೇಳಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ನೋಡಿ, ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಂ ಅಲ್ಲಿ ಕಲ್ತದ್ದು. 8ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಾನು ಕಲ್ತದ್ದು. ಅದಾದ ನಂತರ ನೆಕ್ಸ್ಟ್ ಆಬ್ವಿಯಸ್ಲಿ PUC ಎಲ್ಲ ಇಂಗ್ಲಿಷ್ ಅಲ್ಲೇ ಮಾಡಿದ್ದು. ಬಟ್ ನಂಗೆ ಕರೆಕ್ಟ್ ಆಗಿ ಕೋಡಿಂಗ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು PUC ಅಲ್ಲಿ. ಸೊ ಅದರಿಂದ ನಾನು ಹೇಳೋದಾದ್ರೆ, ನಾನು ತುಂಬಾ ಇಂಗ್ಲಿಷ್ ಮೂವಿಗಳನ್ನು ನೋಡ್ತಿದ್ದೆ, ಮತ್ತೆ ಇಂಗ್ಲಿಷ್ ಸೀರೀಸ್ ಗಳನ್ನು ಸಹ ನೋಡ್ತಿದ್ದೆ. ಅದ್ರಲ್ಲಿ ಎಲ್ಲ ಸಬ್ ಟೈಟಲ್ ಗಳು ಬರ್ತದೆ ಇಂಗ್ಲಿಷ್ ಅಲ್ಲಿ. ನಿಮ್ಗೆ ಇಂಗ್ಲಿಷ್ ಬರುದಿಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ನಿಮಗೆ ABCD ಯಾವ ರೀತಿ ಮಾಡುದು ಅಥವಾ ಒಂದು ಸ್ಪೆಲ್ಲಿಂಗ್ ಅನ್ನು ಯಾವ ರೀತಿ ಬರೆಯುವುದು ಅಂತೇಳಿ ನಿಮ್ಗೆ ಗೊತ್ತಿರುವುದಿಲ್ಲ ಅಂತ ಹೇಳಿ ಹೇಳಲಿಕ್ಕೆ ಆಗುದಿಲ್ಲ. ನಿಮ್ಗೆ ಅದು ಗೊತ್ತಿಲ್ಲದಿದ್ರೆ ನೀವು ಆಬ್ವಿಯಸ್ಲಿ ಅದನ್ನು ಫಸ್ಟ್ ಗೆ ಸರಿಯಾಗಿ ಕಲಿಬೇಕು. ನಂತರ ನೀವು ಈ ಇಂಗ್ಲಿಷ್ ಮೂವಿಯನ್ನು ನೋಡುವಾಗ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ತದೆ ಯಾವ ರೀತಿ ಇಂಗ್ಲಿಷ್ ಕಮ್ಯುನಿಕೇಶನ್ ಮಾಡುದು ಅಂತ. ಮತ್ತೆ ಆಬ್ವಿಯಸ್ಲಿ ಈಗ ಯೂಟ್ಯೂಬ್ ಅಲ್ಲಿ ಎಲ್ಲ ತುಂಬಾ ಚಾನಲ್ಸ್ ಗಳಿವೆ, ಅವರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಅವಾಗ ನಿಮ್ಗೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಇಂಗ್ಲಿಷ್ ಅನ್ನು ಕಲೀಲಿಕ್ಕೆ ಆಗ್ತದೆ. ಸೊ ಅದರಿಂದ ಇಂಗ್ಲಿಷ್ ಕಲಿಯುವುದು ಅಷ್ಟೆಂತ ಕಷ್ಟಕರ ಅಲ್ಲ. ಮತ್ತೆ ಆಬ್ವಿಯಸ್ಲಿ ನೀವು ಅಷ್ಟು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ. ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾನು ಯಾವ ರೀತಿ ಕಲಿಯೋದು ಅಂತೇಳಿ, ಇಂಗ್ಲಿಷ್ ಬೇಸಿಕ್ಸ್ ಅನ್ನು ಕರೆಕ್ಟ್ ಆಗಿ ಕಲೀರಿ. ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಕಮ್ಯುನಿಕೇಟ್ ಮಾಡಬಹುದು ಅಂತೇಳಿ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಗ್ರಾಮರ್ ಮಿಸ್ಟೇಕ್, ಸ್ಪೆಲ್ಲಿಂಗ್ ಮಿಸ್ಟೇಕ್, ಈಗ ಅದಕ್ಕಷ್ಟು ತಲೆಯನ್ನು ಇದು ಮಾಡ್ಲಿಕ್ಕೆ ಹೋಗಬೇಡಿ. ಈಗ ಕನ್ನಡದಲ್ಲಿ ತುಂಬಾ ಜನರು ಕೋಡಿಂಗ್ ವಿಷಯಗಳನ್ನು ಮಾಡ್ತಿದ್ದಾರೆ ಯೂಟ್ಯೂಬ್ ಅಲ್ಲಿ. ಸೊ ನಮ್ಮೆಲ್ಲರ ಚಾನಲ್ಸ್ ಗಳನ್ನು ನೀವು ಕರೆಕ್ಟ್ ಆಗಿ ನೋಡಿ, ಕರೆಕ್ಟ್ ಆಗಿ ಕೋಡಿಂಗ್ ಅನ್ನು ಯಾವ ರೀತಿ ಮಾಡೋದು ಅಂತೇಳಿ ಅಂಡರ್ಸ್ಟ್ಯಾಂಡ್ ಮಾಡಿ. ಫಸ್ಟಿಗೆ ನಿಮ್ಗೆ ಇಂಗ್ಲಿಷ್ ಕಲಿಯೋದು ಅಷ್ಟೇ ಅಂತ ಕಷ್ಟಕರ ಅಲ್ಲ. ನಿಮ್ಗೆ ಇಂಗ್ಲಿಷ್ ಸುಲಭದಲ್ಲಿ ಕಲಿಬಹುದು, ಬಟ್ ಕೋಡಿಂಗ್ ಕಲಿಯೋದು ಉಂಟಲ್ಲ ಅದು ಇಂಪಾರ್ಟೆಂಟ್. ನನ್ನ ಚಾನಲ್ ಅಲ್ಲಿ ಹಲವಾರು ವಿಷಯಗಳ ವಿಡಿಯೋಸ್ ಗಳಿವೆ ಕನ್ನಡದಲ್ಲಿ ಮಾಡಿದ್ದು ಕೋಡಿಂಗ್ ಮೇಲೆ. ನೀವು ಅದನ್ನೆಲ್ಲ ಕರೆಕ್ಟ್ ಆಗಿ ಕಲೀರಿ. ಮತ್ತೆ ತುಂಬಾ ಕನ್ನಡ ಡೆವಲಪರ್ಸ್ ಗಳು ಸಹ ಇರ್ತಾರೆ, ನೀವು ಈಗ ರೆಕಮೆಂಡೇಶನ್ ಬಂದಿರಬಹುದು ನಿಮ್ಗೆ ಆಲ್ರೆಡಿ. ಅಥವಾ ನೀವು ಕನ್ನಡದಲ್ಲಿ ಯಾವ ರೀತಿ ಕೋಡಿಂಗ್ ಮಾಡುದು ಅಂತೇಳಿ ಹೇಳಿದ್ರೆ ತುಂಬಾ ವಿಡಿಯೋಸ್ ಗಳು, ಪ್ಲೇ ಲಿಸ್ಟ್ ಗಳೆಲ್ಲ ಬರ್ತದೆ. ಸೊ ಅದರಿಂದ ನೀವು ಇಂಗ್ಲಿಷ್ ಗೊತ್ತಿಲ್ಲ, ನಂಗೆ ಕೋಡಿಂಗ್ ಮಾಡ್ಲಿಕ್ಕೆ ಆಗ್ತದ ಅಂತೇಳಿ ಒಂದು ಕ್ವಶನ್ ಉಂಟಲ್ಲ, ಅದು ನೀವು ಹೇಳುವ ಅಗತ್ಯವಿಲ್ಲ. ಎಂತಕ್ಕಂತ ಹೇಳಿದ್ರೆ ಕನ್ನಡದಲ್ಲಿ ನಿಮ್ಗೆ ಕೋಡಿಂಗ್ ಕಲಿಬಹುದು. ಸೊ ಅದರಿಂದಾಗಿ ನೀವು ಕರೆಕ್ಟ್ ಆಗಿ ಕೋಡಿಂಗ್ ಕಲಿಯುವುದ್ರ ಮೇಲೆ ಫೋಕಸ್ ಮಾಡಿ. ನೀವು ಇಂಗ್ಲಿಷ್ ಬರ್ತದ ಇಲ್ವಾ ಅದು ಸೆಕೆಂಡರಿ. ಇಂಗ್ಲಿಷ್ ಅನ್ನು ಎಷ್ಟು ಬೇಕೋ ಅಷ್ಟು ನೀವು ಮತ್ತೆ ಕಲಿಬಹುದು, ಅದಂತ ಪ್ರಾಬ್ಲಮ್ ಅಲ್ಲ. ಸೊ ಫೈನಲ್ ಕನ್ಕ್ಲೂಷನ್ ಎಂತ ಈ ವಿಡಿಯೋದ ಕನ್ಕ್ಲೂಷನ್ ಎಂತ ಅಂತ ಹೇಳಿದ್ರೆ, ಇಂಗ್ಲಿಷ್ ಒಂದು ಸುಲಭದ ಲ್ಯಾಂಗ್ವೇಜ್, ನಿಮ್ಗೆ ಕಲೀಲಿಕ್ಕೆ ಅಷ್ಟೆಂತ ಕಷ್ಟಕರ ಅಲ್ಲ. ಸೆಕೆಂಡ್ ವಿಷಯ ಅಂತ ಹೇಳಿದ್ರೆ, ನೀವು ಎಕ್ಸ್ಕ್ಯೂಸ್ ಗಳನ್ನು ಕೊಡಬೇಡಿ, ನಂಗೆ ಇಂಗ್ಲಿಷ್ ಬರುದಿಲ್ಲ ಅದರಿಂದ ಕೋಡಿಂಗ್ ಮಾಡ್ಲಿಕ್ಕೆ ಆಗ್ತದ ಇಲ್ವಾ ಅಂತೇಳಿ. ಆಬ್ವಿಯಸ್ಲಿ ನನ್ನ ಚಾನಲ್ ಸೇರಿಸಿ ತುಂಬಾ ಕನ್ನಡ ಯೂಟ್ಯೂಬ್ ಚಾನಲ್ಸ್ ಗಳು ಅವೈಲೇಬಲ್ ಇದೆ. ಸೊ ಆದ್ರೆ ನಿಮ್ಗೆ ಕೋಡಿಂಗ್ ಕಲೀಲಿಕ್ಕೆ ಅಷ್ಟೆಂತ ಪ್ರಾಬ್ಲಮ್ ಇರುವುದಿಲ್ಲ, ನಿಮ್ಗೆ ಕನ್ನಡ ಮಾತ್ರ ಬರುದಾದ್ರೆ. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನೀವು ಇಂಗ್ಲಿಷ್ ಕಲಿಯುವಾಗ ಹೆಚ್ಚು ಗ್ರಾಮರ್ ಮತ್ತೆ
ಸೆಂಟೆನ್ಸ್ ಮೇಲೆಲ್ಲ ಫೋಕಸ್ ಮಾಡಬೇಡಿ. ನಿಮ್ಗೆ ಎಂತ ಹೇಳ್ಬೇಕು ಇನ್ನೊಬ್ಬರೊಟ್ಟಿಗೆ ಅದು ಕರೆಕ್ಟ್ ಆಗಿ ನೀವು ಅವ್ರಿಗೆ ಕನ್ವೆ ಮಾಡ್ಲಿಕ್ಕೆ ಆಗ್ತಿದ್ರೆ ನಿಮ್ಮ ಇಂಗ್ಲಿಷ್ ಅನ್ನು ಯೂಸ್ ಮಾಡಿ ನೀವು ಅಲ್ಲಿ ಸಕ್ಸಸ್ಫುಲ್ ಆಗಿರ್ತೀರಿ ಅಂತೇಳಿ ನಾನು ಹೇಳ್ತಿದ್ದೇನೆ. ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಗ್ರಾಮರ್ ಸರಿ ಆಗಿರ್ಲಿಕ್ಕಿಲ್ಲ, ಬಟ್ ನೀವು ಕನ್ವೆ ಮಾಡ್ತೀರಲ್ಲ ಅವರನ್ನು ಯಾವ ರೀತಿ ನೀವು ಟೈಪ್ ಮಾಡಿ ಅಥವಾ ನಿಮ್ಮ ಬಾಯಿಂದ ಇಂಗ್ಲಿಷ್ ಮಾತಾಡಿ ಅದು ಅವರಿಗೆ ಅರ್ಥ ಆದ್ರೆ ಉಂಟಲ್ಲ ನಿಮ್ಮ ಇಂಗ್ಲಿಷ್ ಸಕ್ಸಸ್ಫುಲ್ ಆಗಿದೆ. ಮತ್ತೆ ನೀವು ಇಂಪ್ರೂವ್ ಮಾಡೋದು ಉಂಟಲ್ಲ ಇಂಗ್ಲಿಷ್ ಅನ್ನು ಆರಾಮ್ಸೆ ನೀವು ಫ್ಯೂಚರ್ ಅಲ್ಲಿ ಇಂಪ್ರೂವ್ ಮಾಡಬಹುದು. ನಿಮ್ಗೆ ಎಂತ ತೊಂದರೆ ಇಲ್ಲ. ಕೋಡಿಂಗ್ ಕರೆಕ್ಟ್ ಆಗಿ ಕಲ್ತು ನಿಮ್ಗೆ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಗೊತ್ತಾದ್ರೆ ನಿಮ್ಗೆ ಆಬ್ವಿಯಸ್ಲಿ ಬ್ಯಾಂಗ್ಳೂರ್ ಮತ್ತೆ ಹಲವಾರು ಕರ್ನಾಟಕದ ಸಿಟೀಸ್ ಗಳಲ್ಲಿ ನಿಮ್ಗೆ ಜಾಬ್ಸ್ ಗಳು ಸಿಗ್ತವೆ. ಬೇರೆ ಸಿಟಿಗಳಲ್ಲಿ ಸಹ ನೀವು ಟ್ರೈ ಮಾಡಬಹುದು. ಬಟ್ ನಾನು ಆಗ ಹೇಳಿದಾಗೆ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಗೊತ್ತಿರಬೇಕು, ಅದನ್ನ ನೀವು ಕಲಿಬೇಕು. ಅದು ಕಲಿಯುವುದಂತ ಅಷ್ಟಂತ ಕಷ್ಟಕರ ಅಲ್ಲ, ನಿಮ್ಗೆ ಕಲೀಲಿಕ್ಕೆ ಆಗ್ತದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಾನು ಹೇಳ್ತಿದ್ದೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಎಂತಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಅಲ್ಲಿ ಗ್ಯಾರಂಟಿ ರಿಪ್ಲೈ ಕೊಡ್ತೇನೆ ನಿಮ್ಗೆ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಇಫ್ ನಿಮ್ಗೆ ಇಂತ ಹಲವಾರು ರೀತಿಯ ವಿಡಿಯೋಸ್ಗಳು ನೋಡ್ಬೇಕಿದ್ರೆ. ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಫಾಲೋ ಮಾಡ್ಲಿಕ್ಕೆ ಸಹ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.